ಹಲೋ ನಮಸ್ಕಾರ. ಇವತ್ತಿನ ಬ್ಲಾಗಲ್ಲಿ ಶರೀಫ್ ಬಾಯ್ ಬಿರಿಯಾನಿ ತರಿಸಿದ್ದೀನಿ, ಹೇಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ಟೈಮ್ ನಾನು ಕೂಡ ತರಿಸಿದ್ದು, ಯಾಕೆಂದರೆ ಇದ್ರ ಬಗ್ಗೆ ನಾನು ಯಾವಾಗ ಫೇಸ್ಬುಕ್ ಓಪನ್ ಮಾಡಿದ್ರು ಇದ್ರ ಬಗ್ಗೆನೇ ಬರ್ತಾಯಿತ್ತು, ಇಲ್ಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಇದ್ರ ಬಗ್ಗೆನೇ ಹೇಳ್ತಿದ್ರು, ಈ ಥರ ಇದೆ ಆ ಥರ ಇದೆ ಇಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸರಿ ನಾನು ಅಂದ್ಕೊಂಡೆ ಟ್ರೈ ಮಾಡೇ ಬಿಡೋಣ ಹೇಗಿರುತ್ತೆ ಅಂತ ತರಿಸ್ದೆ. ಮೊದಲಿಗೆ ಒಂದು ಚಿಕನ್ ಚಾಪ್ಸ್ ತರಿಸಿದ್ದೆ, ಬಿರಿಯಾನಿ ಚಿಕನ್ ಬಿರಿಯಾನಿ ತರಿಸ್ದೆ, 2 ತರಿಸ್ದೆ. ಅದ್ರ ಜೊತೆ ಮತ್ತೇನು 2 ಅಂದರೆ ಅದ್ರ ಜೊತೆ ಮೊಸರು ಕೊಟ್ಟಿದ್ರು, ಅಷ್ಟೇ, ಇಷ್ಟಿತ್ತು. ಸರಿ ನಾನು ಓಪನ್ ಮಾಡಿ ನೋಡಿದೆ ಬಿರಿಯಾನಿ ಹೇಗಿರುತ್ತೆ ನೋಡೋಣ ಅಂತ. ಆದರೆ ಈ ರೈಟಿಗೆ ಬಿರಿಯಾನಿ ಅಮೌಂಟ್ ಏನೋ ತುಂಬಾ ಆಯಿತು, ಆದರೆ ಬಿರಿಯಾನಿ ಒಂದು ಕಪ್ಪಷ್ಟು ಕೊಟ್ಟಿದ್ದರು, ತುಂಬ ಕಮ್ಮಿ ಕೊಟ್ಟಿದ್ದರು. ಆಮೇಲೆ ರುಚಿ ನೋಡಿದ್ರೆ ಓಕೆ ಅನ್ನಿಸ್ತು, ಅಂದರೆ ಪರವಾಗಿಲ್ಲ ತಿನ್ಬೋದು ಅನ್ನಿಸ್ತು. ಯಾಕಂದರೆ ಬೇರೆ ಕಡೆ ಬಿರಿಯಾನಿ ತರಿಸಿದಾಗಲೂ ಒಂಥರ ಇರುತ್ತೆ, ಅದರಲ್ಲಿ ಇದೊಂದು ಸ್ವಲ್ಪ ಬೆಟರ್ ಅನ್ಬೋದು. ಚಿಕನ್ ಮಾತ್ರ 2 ಪೀಸ್ ಹಾಕಿರ್ತಾರೆ, ಅದು ಚಿಕ್ಕ ಪೀಸ್ ಹಾಕಿರ್ತಾರೆ. ಆದರೆ ಅದು ಹೇಳಿಬಿಡ್ತೀನಿ, ಚಿಕನ್ ಅಂತೂ ಫ್ರೆಶ್ ಆಗಿರಲ್ಲ, 3-4 ದಿನದ ಚಿಕನ್ ಅಂತೂ ಇದ್ದೇ ಇರುತ್ತೆ. ಆಮೇಲೆ ಗ್ರೀನ್ ಚಾಪ್ಸ್ ತರಿಸ್ದೆ. ಈ ಗ್ರೀನ್ ಚಾಪ್ಸ್ ಅಂತ ಕೊಟ್ಟಿದ್ದಾರೆ, ಅದರಲ್ಲೂ 2 ಪೀಸ್ ಮಾತ್ರ ಇತ್ತು, ಅದು ಚಿಕ್ಕ ಪೀಸು. ಇದು 4-3 ದಿನದ್ದು ಚಿಕನ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಫ್ರೆಶ್ ಅಂತೂ ಇಲ್ಲ ಅಂದ್ಕೊಳ್ತೀನಿ, ತಿಂದಾಗಲೇ ಗೊತ್ತಾಗತ್ತೆ ಫ್ರೆಶ್ ಚಿಕನಿಗೂ ಮೊದಲೇ ಮಾಡಿ ಅಂದರೆ ತರಿಸಿಟ್ಟು ಆಮೇಲೆ ಮಾಡೋ ಚಿಕನ್ಗೂ. ಅಂದರೆ ಕೊಡಬೇಕಾದ್ರೆ ಫ್ರೆಶ್ ಐಟಮೇ ಕೊಡ್ಬೋದು, ಅದು ನನಗೆ ಗೊತ್ತಿಲ್ಲ. ಚಿಕನ್ ಚಾಪ್ಸ್ ನಾನು ಮನೇಲಾದರೂ ಗ್ರೀನ್ ಚಾಪ್ಸ್ ಮಾಡ್ತೀನಿ, ಸೂಪರಾಗಿರುತ್ತೆ. ಇದು ಅದಕ್ಕೂ ಬೇಡ, ಹೋಪ್ಲೆಸ್ ಆಗಿತ್ತು, ನಂಗೆ ನಿಜ ಇಷ್ಟ ಆಗಿಲ್ಲ. ಈ ಚಿಕನ್ ಚಾಪ್ಸ್ಗೆ ಅರಿಶಿನ ಪುಡಿ ಕೂಡ ಹಾಕಿಲ್ಲ ಅವರು, ಬರೀ ಏನು ಕಲರ್ ಬರ್ತೋ ಗ್ರೀನ್ ಕಲರು, ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿಲಿ ಅದೇ ಕಲರ್ ಬಿಟ್ಟಿದ್ದಾರೆ. ನಿಜವಾಗ್ಲೂ ನನಗೆ ಬಿರಿಯಾನಿ ಓಕೆ ಅನ್ನಿಸ್ತು, ಬಿಟ್ಟರೆ ಚಿಕನ್ ಚಾಪ್ಸ್ ಅಂತೂ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಆದರೆ ಈ ರೈಟಿಗೂ ಇವರೇನು ರೈಟ್ ಇದು ಮಾಡಿದಾರೋ ಮೆನ್ಷನ್ ಮಾಡಿದ್ದಾರೋ ಅದಕ್ಕೆ ಜಾಸ್ತಿ ಅನ್ನಿಸ್ತು. ಮತ್ತೊಂದು ಸರ್ತಿ ಮತ್ತೆ ಸಿಗೋಣ.